ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪಾವನಾತ್ಮನೇ ಇಳಿದು ಬಾ ಸ್ವಾಮಿ, ದಹಿಸುವ ಅಗ್ನಿಯಿಂದ ತುಂಬಿಸಿ ಶಕ್ತಿಯನ್ನು. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಹೂ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸಿಂದು. ಹೂ ಮಳೆಯಾಗಿ ವರಗಳನ್ನು ನಮ್ಮಲ್ಲಿ ಸುರಿಸಿಂದು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಪ್ರವಾದಿ ಯೆಶಾಯನ ಗ್ರಂಥ 45ನೇ ಅಧ್ಯಾಯ, ಕೋರೇಶನ ಅಭಿಷೇಕ. ಕಳೆದ ಕೆಲವು ದಿನಗಳಿಂದ ಪವಿತ್ರಾತ್ಮರ ಅಭಿಷೇಕದ ಕುರಿತು ನಾವು ಧ್ಯಾನಿಸುತ್ತಾ ಬಂದಿದ್ದೇವೆ. ಅಭಿಷೇಕದಲ್ಲಿ ಹಂತಗಳುಂಟು, ಅಭಿಷೇಕದಲ್ಲಿ ವಿಧಾನಗಳುಂಟು. ವಿಧಾನ ಮೀನ್ಸ್ ಬೇರೆ ಬೇರೆ ರೀತಿಯ ಅಭಿಷೇಕಗಳುಂಟು. ಶಕ್ತಿಯ ಅಭಿಷೇಕ, ಜ್ಞಾನದ ಅಭಿಷೇಕ, ಹೀಗೆ ನೋಡುವ. ಮುಂಬರುವ ದಿನದಲ್ಲಿ ಇನ್ನೂ ಸ್ವಲ್ಪ ಆಳವಾಗಿ ಧ್ಯಾನಿಸೋಣ. ಸೊ ನಾವು ಅಭಿಷೇಕದಲ್ಲಿ ನಾವು ಪ್ರಜ್ವಲಿಸಬೇಕು. ನಮ್ಮಲ್ಲಿರುವ ಅಭಿಷೇಕ ನಂದಿ ಹೋಗದಂತೆ, ಕುಗ್ಗಿ ಹೋಗದಂತೆ ಅದು ರೀಕಿಂಡಲ್ ಮಾಡುವಂತ ಸಮಯ ಇದು ಅನ್ನುವ ರೀತಿಯಲ್ಲಿ. ಅದಕ್ಕೆ ಪ್ರಕಟಣಾ ಗ್ರಂಥದಲ್ಲಿ ನೀನು ತಣ್ಣಗಾಗಿ ಆದರೂ ಇರಬೇಕಾಗಿತ್ತು, ಬಿಸಿಯಾದರೂ ಇರಬೇಕಾಗಿತ್ತು. ನೀನು ತಣ್ಣಗೂ ಇಲ್ಲ ಬಿಸಿಯಾಗೂ ಇಲ್ಲದೆ ಇರುವ ಕಾರಣ ನನ್ನ ಬಾಯಿಂದ ನಿನ್ನನ್ನು ಹೊರಗಡೆ ಕಕ್ಕಿ ಬಿಡುತ್ತೇನೆ ಎಂದು ಪ್ರಕಟಣೆ 1:16, 2:16, 3:16 ನಾವು ಕಂಟಿನ್ಯೂಷನ್ ಆಗಿ ನಾವು ನೋಡ್ತೀವಿ. ಸೊ ಇವತ್ತು ನಮ್ಮೊಳಗಿರುವ ಆತ್ಮರು ಅಗ್ನಿಯಾಗಿ ಪ್ರಜ್ವಲಿಸಬೇಕು. ಓಕೆ, ಅಭಿಷೇಕ ಒಬ್ಬೊಬ್ಬರಿಗೆ ಒಂದೊಂದು ವಿಧದಲ್ಲಿ ಅನುಗ್ರಹಿಸಲಾಗುತ್ತದೆ. ವಿಶೇಷವಾಗಿ ಹಳೆಯ ಒಡಂಬಡಿಕೆಯಲ್ಲಿ ಒಂದು ನಿರ್ದಿಷ್ಟ ಕಾರ್ಯ, ಒಂದು ನಿರ್ದಿಷ್ಟ ಯೋಜನೆಯನ್ನು ಆ ವ್ಯಕ್ತಿಯ ಮೂಲಕ ಪರಿಪೂರ್ಣ ಮಾಡಬೇಕೆನ್ನುವುದು ದೇವರ ಚಿತ್ತವಾಗಿದ್ದರೆ ಆ ವ್ಯಕ್ತಿಗೆ ಅಂತ ಅಭಿಷೇಕವನ್ನ ಕೊಡುತ್ತಿದ್ದರು. ಈಗ ನಾವು ನೋಡುವುದು ಕೋರೇಶನ ಅಭಿಷೇಕ. ಯೆಶಾಯ 45:1, ಇಂತೆಂದರು ಸರ್ವೇಶ್ವರ ತಾನು ಅಭಿಷೇಕಿಸಿದ ಕೋರೇಶನಿಗೆ, ರಾಷ್ಟ್ರಗಳನ್ನು ನೀ ಸದೆಬಡಿಯುವಂತೆ, ರಾಜ ಮಹಾರಾಜರನ್ನು ನಿಶಸ್ತ್ರರನ್ನಾಗಿ ಮಾಡುವಂತೆ, ಮುಚ್ಚಲಾಗದ ಹಾಗೆ ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆಯುವಂತೆ ನಾನಿನ್ನ ಕೈ ಹಿಡಿದು ನಡೆಸುವನು ಮುಂದೆ. ಈ ಕೋರೇಶ ಅನ್ನುವ ವ್ಯಕ್ತಿ ಇಸ್ರಾಯೇಲ್ ಜನಾಂಗಕ್ಕೆ ಸಂಬಂಧಪಟ್ಟ ಅಲ್ಲ, ಆತ ಅನ್ಯ ಜನನಾಗಿದ್ದ. ಆದರೂ ಸಹ ಇಲ್ಲಿ ದೇವರು ಈ ಕೋರೇಶ ಎಂಬ ವ್ಯಕ್ತಿಯನ್ನ ವಿಶೇಷವಾದ ಕರೆಗಾಗಿ ಆಯ್ಕೆ ಮಾಡಿಕೊಂಡು ತನ್ನ ವಿಶೇಷ ಅಭಿಷೇಕವನ್ನ ಆತನ ಮೇಲೆ ಸುರಿಸುತ್ತಾರೆ. ಎಂಥದ್ದು ಕೋರೇಶನಲ್ಲಿ ಕಾರ್ಯ ಮಾಡಿದ ಅಭಿಷೇಕ? ರಾಷ್ಟ್ರಗಳನ್ನು ಸದೆಬಡಿಯುವ ಅಭಿಷೇಕ. ಅವನು ರಾಜನಾಗಿ ಆಳ್ವಿಕೆ ಮಾಡುವಾಗ ಭೂಲೋಕದ ಅನೇಕ ರಾಜರುಗಳನ್ನು ಸೋಲಿಸಿ ಅನೇಕ ದೇಶಗಳನ್ನು ವಶಪಡಿಸಿಕೊಂಡ ಎಂಬುದನ್ನು ನಾವು 2 ಪೂರ್ವಕಾಲ ಇತಿಹಾಸದಲ್ಲಿ ನಾವು ನೋಡ್ತೇವೆ. ಅದನ್ನ ಈಗ ನಾನು ಓದ್ತೇನೆ. ರಾಜ ಮಹಾರಾಜರನ್ನು ನಿಶಸ್ತ್ರರನ್ನಾಗಿ ಮಾಡುವಂತೆ, ಅವನು ಯಾವುದಾದರೂ ದೇಶಕ್ಕೆ ಹೋಗಬೇಕಾದರೆ ಬಾಗಿಲು ಹೆಬ್ಬಾಗಿಲು ಅಂತ ಓದ್ತೀವಲ್ವಾ, ಊರು ಕೋಟೆಯ ಬಾಗಿಲು ಅಂತ ಒಂದು ಹೆಬ್ಬಾಗಿಲನ್ನ ಮುಚ್ಚಿರ್ತಾರೆ. ಅದನ್ನ ದಾಟಿ ಶತ್ರುಗಳು ಒಳಗಡೆ ನುಗ್ಗಿ ಬರಬಾರದು ಯುದ್ಧ ಮಾಡಕ್ಕೆ ಅಂತ. ಆದರೆ ಕೋರೇಶನ ಮುಂದೆ ಸರ್ವೇಶ್ವರನೇ ನಡೆದ ಕಾರಣ ನಾನೇ ನಿನ್ನ ಕೈ ಹಿಡಿದು ನಿನ್ನ ಮುಂದಕ್ಕೆ ಹೋಗುವೆನು ಎಂದು ದೇವರ ಪ್ರಸನ್ನತೆ ಅವನಿಗೆ. ಆತ ಅನ್ಯಮತಸ್ಥ, ಇಸ್ರಾಯೇಲ್ ಕುಲಕ್ಕೆ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ. ಆದರೂ ಯಾತಕ್ಕಾಗಿ ದೇವರು ಇಂಥ ಅಭಿಷೇಕ ಅವನಿಗೆ ಕೊಟ್ರು ಎಂಬುದನ್ನು ಮುಂದೆ ನೋಡೋಣ. ಆತನನ್ನ ದೇವರು ಆಯ್ಕೆ ಮಾಡಿಕೊಂಡ ಕಾರಣ ದೇವರ ಪ್ರಸನ್ನತೆ ಅವನಿಗೆ ಮುಂಬಲವಾಗಿ ಹೊರಟಾಗ ಎಲ್ಲಾ ರಾಷ್ಟ್ರಗಳು, ರಾಜ್ಯಗಳು ಬಾಗಿಲು ಹೆಬ್ಬಾಗಿಲುಗಳನ್ನ ತೆರೆದು ರಾಜರುಗಳನ್ನ ಸೋಲಿಸಿ ರಾಷ್ಟ್ರಗಳನ್ನ ವಶಪಡಿಸಿಕೊಂಡ. ಇದಕ್ಕೆ ಕಾರಣ ದೇವರ ಅಭಿಷೇಕ. ಆದ ಕಾರಣ ನಮ್ಮ ಸ್ವಂತ ಶಕ್ತಿ ಸಾಮರ್ಥ್ಯದಿಂದಲ್ಲ, ದೇವರ ಕೃಪೆಯಿಂದಲೇ ಎಂದು ದೇವರ ನಾಮಕ್ಕೆ ಮಹಿಮೆ ಸಲ್ಲಿಸಬೇಕು. ನಿನ್ನ ಮುಂದೆ ಸಾಗುವೆ ನಾನು, ಸಮ ಮಾಡುವೆನು ಬೆಟ್ಟ ಗುಡ್ಡಗಳನ್ನು, ಒಡೆದು ಹಾಕುವೆನು ಕಂಚಿನ ಕದಗಳನ್ನು, ಮುರಿದು ಬಿಡುವೆ ಕಬ್ಬಿಣದ ಅಗುಳಿಗಳನ್ನು. ಇವತ್ತು ಲಿಟ್ರಲಿ ಅಂದ್ರೆ ಬರವಣಿಗೆ ಮೂಲಕ ನೋಡುವುದಾದ್ರೆ ಯಾವಾಗ್ಲೂ ನೆನಪಿಟ್ಕೊಳ್ಳಿ, ದೇವರ ವಾಕ್ಯ ಇಹಲೋಕಕ್ಕೂ ಪರಲೋಕಕ್ಕೂ ಆಶೀರ್ವಾದವನ್ನ ತರುವಂತದ್ದು. ಇಹಲೋಕಕ್ಕೆ ಸಂಬಂಧಪಟ್ಟಂತೆ ಲಿಟ್ರಲಿ ಬರವಣಿಗೆಯ ಮೂಲಕ ಈತ ಒಬ್ಬ ಅರಸನಾಗಿದ್ದ, ಅನೇಕ ರಾಜರುಗಳನ್ನ ಯುದ್ಧದಲ್ಲಿ ಸೋಲಿಸಿ ರಾಷ್ಟ್ರಗಳನ್ನ ವಶಪಡಿಸಿಕೊಂಡಿದ್ದ. ಓಕೆ, ಆಧ್ಯಾತ್ಮಿಕವಾಗಿ ನೋಡುವುದಾದ್ರೆ ಏನು? ಕೀರ್ತನೆ 2:8 ಸರ್ವೇಶ್ವರ ಸ್ವಾಮಿ ಹೇಳುತ್ತಾರೆ, ನೀನು ಅಭಿಷಕ್ತನಾದ
ವ್ಯಕ್ತಿ ನೀನು ಕೇಳಿಕೊಂಡದ್ದೇ ಆದರೆ ರಾಷ್ಟ್ರಗಳನ್ನು ನಿನಗೆ ಕೊಡುವೆ. ಇವತ್ತು ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಟ್ಟ ನಾವು ಭಾರತ ದೇಶಕ್ಕಾಗಿ ಪ್ರಾರ್ಥಿಸಬೇಕು, ಕರ್ನಾಟಕ ರಾಜ್ಯಕ್ಕಾಗಿ ಪ್ರಾರ್ಥಿಸಬೇಕು. ಹೇಗೆ ಕೋರೇಶನಿಗೆ ರಾಷ್ಟ್ರಗಳು ವಶವಾದವು, ರಾಜರುಗಳು ಅಧೀನರಾದರು, ದೇವರ ಮಕ್ಕಳನ್ನು ಪ್ರಾರ್ಥಿಸುವಾಗ ನಮಗೆ ರಾಷ್ಟ್ರಗಳು ಯೇಸುವಿಗೆ ಸ್ವಂತವಾಗಬೇಕು, ರಾಜ್ಯಗಳು ಯೇಸುವಿಗೆ ಸ್ವಂತವಾಗಬೇಕು. ಹೆಸರಿಡಿದು ನಿನ್ನ ಕರೆಯುವ ಸರ್ವೇಶ್ವರ ನಾನು, ಕೊಡುವೆ ನಿನಗೆ ಕತ್ತಲಲ್ಲಿ ಬಚ್ಚಿಟ್ಟ ಭಂಡಾರಗಳನ್ನು. ಭಂಡಾರ ಅಂದ್ರೇನು? ಏನು? ಪ್ರಪಂಚಿಕವಾದ ಆಸ್ತಿಪಾಸ್ತಿ, ಚಿನ್ನ, ಬೆಳ್ಳಿ, ಬಂಗಾರ. ಓಕೆ, ಗುಪ್ತ ಸ್ಥಳಗಳಲ್ಲಿ ಮರೆ ಮಾಡಿರುವ ನಿಧಿ ನಿಕ್ಷೇಪಗಳನ್ನು. ಈ ಕೋರೇಶನಿಗೆ ದೇವರು ಹೇರಳವಾದ ಆಶೀರ್ವಾದ, ಪ್ರಾಪಂಚಿಕ ಆಶೀರ್ವಾದ ಅದು ನಮಗೆ ಬೇಕು. ಆಧ್ಯಾತ್ಮಿಕವಾದ ಆಶೀರ್ವಾದನೂ ಬೇಕು. ಹೇಗೆ ಅಂದ್ರೆ ನೋಡಿ, ಕತ್ತಲಲ್ಲಿ ಬಚ್ಚಿಟ್ಟ ನಿಧಿ ನಿಕ್ಷೇಪಗಳು. ನಿಧಿ ಅಂದ್ರೇನು? ಈಗೇನೋ ಭೂಮಿ ಅಗಿಯುವಾಗ ಅಲ್ಲಿ ಟಣ್ ಟಣ್ ಅಂತ ಸೌಂಡ್ ಬರುತ್ತೆ, ಅಲ್ಲಿ ಓಪನ್ ಮಾಡಿದಾಗ ಒಂದು ಬಿಂದಿಗೆ ಸಿಗುತ್ತೆ, ಆ ಬಿಂದಿಗೆ ತುಂಬಾ ಚಿನ್ನಾಭರಣಗಳಿರುತ್ತೆ. ಸೊ ಆ ಹೊಲದಲ್ಲಿ ಕೆಲಸ ಮಾಡುವ ರೈತನಿಗೆ ಅದು ಸಿಕ್ಕಿದರೆ ಆತ ದೊಡ್ಡ ಶ್ರೀಮಂತನಾಗ್ತಾನೆ. ಕರೆಕ್ಟ್ ಅಲ್ವಾ? ಆದರೆ ಆ ಸಿರಿವಂತಿಕೆ ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲು ನಮಗೆ ಬೇಕು. ಇವತ್ತು ಮರಿಯಳ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ತೀವಿ, ವಾಕ್ಯ ಕೇಳ್ತೀವಿ, ಸೌಖ್ಯ ಬೇಕು, ಬಿಡುಗಡೆ ಬೇಕು, ಸ್ವರ್ಗೀಯ ವರದಾನಗಳು ಬೇಕು, ಪವಿತ್ರಾತ್ಮರ ಅಭಿಷೇಕ ಬೇಕು ಅಂದ್ರೆ ಸಾಲದು. ಮರಿಯಳೊಟ್ಟಿಗೆ ಮಾರ್ತಳ ರೀತಿಯಲ್ಲಿ ಸೇವೆ ಮಾಡಲು ಬಂದ ಯೇಸು ಮತ್ತು ಶಿಷ್ಯರಿಗೆ ಹೊಟ್ಟೆ ತುಂಬ ಊಟ, ಸೇವೆಗೆ ಸಹಾಯ ಮಾಡಬೇಕು. ಇವತ್ತು ದೇವರ ವಾಕ್ಯ ಪವಿತ್ರ ಗ್ರಂಥ ಸಾವಿರಾರು ಜನರಿಗೆ ಹಂಚಲ್ಪಡಬೇಕು. ದೇವ ಸೇವಕರುಗಳು ಅಥವಾ ಗುರುಗಳು, ಕನ್ಯಾಸ್ತ್ರೀಯರು ಮಿಷನರಿ ವರ್ಕ್ಗೆ ಹೋಗಬೇಕು. ಅವರಿಗೆ ಹಣಕಾಸಿನ ಸಹಾಯ ಬೇಕು, ಜರ್ನಿಗೆ ವಾಹನಗಳು ಬೇಕು ಅಲ್ವಾ? ಅದಕ್ಕೆ ನಾನು ಹೇಳೋದೇನೆಂದ್ರೆ, ಇಹಲೋಕಕ್ಕೂ ಪರಲೋಕಕ್ಕೂ ದೇವರ ವಾಕ್ಯ ನಮಗೆ ಆಶೀರ್ವಾದವನ್ನ ತರುವಂತದ್ದಾಗಿದೆ. ಪ್ರೇಸ್ ದ ಲಾರ್ಡ್. ನಿಮಗೆ ಬೇಡ ಅಂದ್ರೆ ಬಿಟ್ಟುಬಿಡಿ, ಅದು ನಮಗೆ ಬಂದ್ಬಿಡುತ್ತೆ. ಬೇಕು ಅನ್ನೋರಿಗೆ ದೇವರು ಇನ್ನೂ ಹೆಚ್ಚಾಗಿ ಕೊಡ್ತಾರೆ. ಇದು ಸಹ ಲಿಟ್ರಲಿ ಮತ್ತೆ ಸ್ಪಿರಿಚುವಲಿ. ಬರವಣಿಗೆ ಮೂಲಕ ನೋಡೋದಾದ್ರೆ, ಕತ್ತಲಲ್ಲಿ ಬಚ್ಚಿಟ್ಟ ಭಂಡಾರ, ಗುಪ್ತ ಸ್ಥಳದಲ್ಲಿ ಮರೆ ಮಾಡಿರುವ ನಿಧಿ ನಿಕ್ಷೇಪವನ್ನ ಕೋರೇಶನಿಗೆ ಕೊಟ್ಟರು. ಆಧ್ಯಾತ್ಮಿಕವಾಗಿ ಏನ್ ಹೇಳ್ತಾರೆ? 1 ಕೊರಿಂಥ 2ನೇ ಅಧ್ಯಾಯ ವಚನ 9ರಲ್ಲಿ, ಕಣ್ಣಾವುದು ಕಂಡಿಲ್ಲ, ಕಿವಿಯಾವುದು ಕೇಳಿಲ್ಲ, ಮನುಜ ಕಲ್ಪನೆಗೂ ಎಟುಕಲಿಲ್ಲ ಅಂತ ಅತಿಶಯವಾದ ವರಪ್ರಸಾದಗಳನ್ನು ಸಜ್ಜುಗೊಳಿಸಿರುವನು ತನ್ನನ್ನು ಒಲಿದವರಿಗೆ ಪರಮದೇವನು. ಸ್ವರ್ಗೀಯ ವರದಾನ, ಸ್ವರ್ಗೀಯ ಅಭಿಷೇಕ, ಪವಿತ್ರಾತ್ಮರ ಶಕ್ತಿ ಕಣ್ಣಾವುದು ಕಂಡಿಲ್ಲ, ಕಿವಿಯಾವುದು ಕೇಳಿಸಿಲ್ಲ ಅಂತ ಶ್ರೇಷ್ಠವಾದ ವರದಾನಗಳನ್ನ ದೇವರು ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪ, ಭಂಡಾರ, ಸ್ವರ್ಗೀಯ ವರದಾನಗಳನ್ನ ನಮಗೆ, ಪವಿತ್ರಾತ್ಮರ ಕೃಪಾವರಗಳನ್ನು ನಮಗೆ ಅನುಗ್ರಹಿಸಲಿದ್ದಾರೆ. ಸೊ ಇಹಲೋಕದ ಆಶೀರ್ವಾದ, ಸೈಮಲ್ಟೇನಿಯಸ್ಲಿ ಪರಲೋಕದ ಆಶೀರ್ವಾದ ಎರಡು ನಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಇದನ್ನೇ ಮತ್ತಾಯ 13 ವಚನ 45ರಲ್ಲಿ ಒಬ್ಬ ಮುತ್ತು ರತ್ನಗಳ ವ್ಯಾಪಾರ ಮಾಡುವ ವ್ಯಕ್ತಿ ಒಂದು ಅನರ್ಘ್ಯ ರತ್ನವನ್ನ ಕಂಡುಕೊಂಡಾಗ ತನಗಿದ್ದ ಜಮೀನನ್ನೆಲ್ಲ ಮಾರಿ ಆ ಹೊಲವನ್ನೇ ತೆಗೆದುಕೊಂಡ. ಕಾರಣ ಅಲ್ಲಿ ಶ್ರೇಷ್ಠವಾದ ಮಾಣಿಕ್ಯ ಇತ್ತು. ಆ ಅನರ್ಘ್ಯವಾದ, ಬೆಲೆ ಕಟ್ಟಲಾಗದ ಶ್ರೇಷ್ಠವಾದ ಆ ಮಾಣಿಕ್ಯವನ್ನ ಪಡೆದುಕೊಳ್ಳಲು ತನಗಿರುವುದೆಲ್ಲವನ್ನ ಮಾರಿ ಅದನ್ನ ತೆಗೆದುಕೊಂಡ. 2 ಕೊರಿಂಥ 4ನೇ ಅಧ್ಯಾಯ ವಚನ 7ರಲ್ಲಿ ಸಂತ ಪೌಲರು ಹೇಳುತ್ತಾರೆ, ನಾವು ಇಂಥ ಆಧ್ಯಾತ್ಮಿಕ ಮಾಣಿಕ್ಯವನ್ನು ನಮ್ಮೊಳಗೆ ಪಡೆದಿದ್ದರೂ ಮಣ್ಣಿನ ಮಡಕೆಗಳಂತೆ ಇದ್ದೇವೆ. ನಮ್ಮೊಳಗೆ ಇದೆ ಮಾಣಿಕ್ಯ, ಅನರ್ಘ್ಯ ರತ್ನ, ಪವಿತ್ರಾತ್ಮರ ಅಭಿಷೇಕ, ಸ್ವರ್ಗದ ಶಕ್ತಿ. ಹೀಗೆ ಈ ಪರಮೋನ್ನತ ಶಕ್ತಿ ನಮಗೆ ಸೇರಿದ್ದಲ್ಲ, ದೇವರಿಗೆ ಸೇರಿದ್ದಂದು ವ್ಯಕ್ತವಾಗುತ್ತದೆ. ಈ ಅನರ್ಘ್ಯ ರತ್ನ, ಮುತ್ತು ಮಾಣಿಕ್ಯ, ಶ್ರೇಷ್ಠವಾದ ಅಭಿಷೇಕ ನಮ್ಮೊಳಗಿದೆ. ಅದನ್ನ ನಾವು ಪಡೆದುಕೊಂಡು ಅದರಲ್ಲಿ ಪ್ರಜ್ವಲಿಸಬೇಕಾಗಿದೆ. ಈ ಕೋರೇಶನಿಗೆ ಯಾಕೆ ದೇವರು ನಿಧಿ ನಿಕ್ಷೇಪಗಳನ್ನು ಕೊಟ್ಟರು, ಆಸ್ತಿ ಅಂತಸ್ತು ಕೊಟ್ಟರು, ರಾಷ್ಟ್ರಗಳನ್ನೆಲ್ಲ ಗೆಲ್ಲುವಂತೆ ಮಾಡಿದರು? ಇಂಥ ಒಂದು ಅಭಿಷೇಕ ಇಷ್ಟಕ್ಕೂ ಆತನ ಮುಂದೆ ದೇವರೇ ನಡೆದು ಹೋದರು, ಅವನ ಕೈ ಹಿಡಿದು ನಡೆದುಕೊಂಡು ಹೋಗುತ್ತೇನೆ ಅನ್ನುವ ರೀತಿಯಲ್ಲಿ. ಇದಕ್ಕೆ ಕಾರಣ, ಯಾರಿಗೆ ಇಂಥ ಅಭಿಷೇಕ ಕೊಡಲಾಗುತ್ತದೆ? ಯೆಶಾಯ 45 ವಚನ 28ರಲ್ಲಿ ನಾವು ನೋಡ್ತೇವೆ, ಕೋರೇಶನಿಗೆ ಇಂತೆನ್ನುವೆನು ನಾನು, ನನ್ನ ಮಂದೆ ಕಾಯುವವನು ನೀನು.
ಕೋರೆಷನಿಗೆ ಯಾಕೆ ಇಂಥ ಅಭಿಷೇಕ ಲಭಿಸಿತು? ಅವನು ಸರ್ವೇಶ್ವರನ ಮುಂದೆ ದೇವರ ಮಕ್ಕಳನ್ನ ಕಾಯುವ ವ್ಯಕ್ತಿಯಾಗಿದ್ದ. ನನ್ನ ಇಷ್ಟಾರ್ಥವನ್ನು ನೆರವೇರಿಸುವವನು ನೀನು. ಪುನಃ ನಿರ್ಮಾಣವಾಗುವೆ ಎನ್ನುವೆ ಜೆರುಸಲೇಮಿಗೆ, ನೀನು ಪುನಃ ನಿನಗೆ ಅಸ್ತಿವಾರ ಹಾಕಿಸುವೆ ಎನ್ನುವೆ ಆ ದೇವಾಲಯಕ್ಕೆ. ಜೆರುಸಲೇಮಿನ ಬಿದ್ದು ಹೋಗಿರುವ ಜೆರುಸಲೇಮ್ ದೇವಾಲಯಕ್ಕೆ ಕೋರೆಷ ಅನ್ಯ ಮತಸ್ಥನಾಗಿದ್ದರು. ಪುನಃ ಅವನು ಅದಕ್ಕೆ ಅಸ್ತಿವಾರ ಹಾಕಿ ಆ ಜೆರುಸಲೇಮಿನ ದೇವಾಲಯವನ್ನು ಪುನಃ ನೀನು ಕಟ್ಟಿ ಪ್ರತಿಷ್ಠಾಪಿಸುವೆ. ನನ್ನ ಮಂದೆಯನ್ನು ನೀನು ಕಾಯ್ದು ಕಾಪಾಡುವೆ. ಆದ ಕಾರಣ ನಿನಗೆ ಎಲ್ಲ ನಿಧಿ ನಿಕ್ಷೇಪ ರಾಷ್ಟ್ರಗಳನ್ನ ವಶಪಡಿಸಿಕೊಳ್ಳುವ ಅಭಿಷೇಕವನ್ನು ಕೋರೆಷನಿಗೆ ಕೊಟ್ಟರು. ಇದೇ ವಚನ ನಾವು 2 ಪೂರ್ವಕಾಲ ಇತಿಹಾಸ 36ನೇ ಅಧ್ಯಾಯ ವಚನ 22 ಓದ್ತೀನಿ, ಕೇಳಿಸ್ಕೊಳ್ಳಿ. ಪರ್ಷಿಯಾದ ಅರಸ ಸೈರಸನ ಮೊದಲನೇ ಕೋರೆಷ ಸೈರಸ್. ಓಕೆ, ಸರ್ವೇಶ್ವರ ಸ್ವಾಮಿ ತಾವು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ಕಾರ್ಯಗತ ಮಾಡಿದರು. ಆ ಪರ್ಷಿಯಾದ ರಾಜ ಕೋರೆಷನ ಮನಸ್ಸನ್ನು ಪ್ರೇರೇಪಿಸಿದರು. ಸೊ ಈ ಅಭಿಷೇಕ ಅನ್ನುವುದು ಕ್ರೈಸ್ತರಿಗೂ ಮಾತ್ರವಲ್ಲ, ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಅನ್ಯ ಜನರ ಮೇಲೂ ದೇವರು ಸುರಿಸುತ್ತಾರೆ. ಅವರ ಕಾರ್ಯವನ್ನ ಮಾಡಿಸಿಕೊಳ್ಳುವುದಕ್ಕಾಗಿ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗೂರದಿಂದಲೂ ಪತ್ರಗಳಿಂದಲೂ ಪರ್ಷಿಯಾದ ರಾಜ ಸೈರಸ್ ಎಂಬ ನನ್ನ ಮಾತಿಗೆ ಕಿವಿಗೊಡಿ. ಪರಲೋಕ ದೇವರಾದ ಸರ್ವೇಶ್ವರ ನನಗೆ ಭೂಲೋಕದ ಎಲ್ಲಾ ರಾಜ್ಯಗಳನ್ನು ಒಪ್ಪಿಸಿದ್ದಾರೆ. ನೋಡಿ, ಇವತ್ತು ದೇವರು ನಮಗೆ ಎಷ್ಟೋ ಆಸ್ತಿ, ಅಂತಸ್ತು, ಹಣಕಾಸು, ವರಗಳು, ಕೃಪೆಗಳು, ತಲಾಂತುಗಳನ್ನ ಕೊಟ್ಟಿದ್ದಾರೆ. ಆದ್ರೆ ನಾವು ಅದನ್ನ ದೇವರ ರಾಜ್ಯಕ್ಕಾಗಿ ಉಪಯೋಗಿಸ್ತಾ ಇದ್ದೀವಾ? ಮೊಟ್ಟ ಮೊದಲನೇದಾಗಿ ಪರ್ಷಿಯಾದ ರಾಜ ಈತ ಹೇಳ್ತಾನೆ, ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದ ದೇವರು ನನಗೆ ಭೂಲೋಕದ ಸಮಸ್ತ ರಾಜ್ಯಗಳನ್ನ ನನಗೆ ಕೊಟ್ಟಿದ್ದಾರೆ. ತಮಗಾಗಿ ಆದ ಕಾರಣ ದೇವರು ನನಗೆ ಕೊಟ್ಟಿದ್ದಾರೆ. ಆದ ಕಾರಣ ದೇವರಿಗಾಗಿ ಜುದೇಯ ನಾಡಿನ ಜೆರುಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕೆಂದು ಆಜ್ಞಾಪಿಸಿದ್ದಾರೆ. ನಿಮ್ಮಲ್ಲಿ ಯಾರು ಅವರ ಪ್ರಜೆಗಳಾಗಿರುತ್ತಾರೋ ಅವರು ಸ್ವಂತ ನಾಡಿಗೆ ಹೋಗಬಹುದು. ಅವರ ದೇವರಾದ ಸರ್ವೇಶ್ವರ ಅವರೊಂದಿಗೆ ಇರುತ್ತಾರೆ. ಆಮೇನ್. ನನ್ನ ಯೇಸು ನನ್ನ ರಕ್ಷಕ. ಸೊ ನಮ್ಮನ್ನು ಆಳುವ ಅಧಿಕಾರಿಗಳು ಅನ್ಯ ಮತಸ್ಥರು ಬಂದಿದ್ದಾರೆ, ಆ ಸರ್ಕಾರ ಈ ಸರ್ಕಾರ ಎಂದು ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಪರ್ಷಿಯಾದ ರಾಜನಾಗಿದ್ದರೂ ಸಹ ಕೋರೆಷ ಹೇಳ್ತಾನೆ, ನಾನು ಜೆರುಸಲೇಮಿನ ದೇವಾಲಯವನ್ನ ಕಟ್ಟುತ್ತೇನೆ. ಯಾರೆಲ್ಲ ಆ ನಾಡಿಗೆ ಸಂಬಂಧಪಟ್ಟವರು, ನೀವು ಬಿಡುಗಡೆಯನ್ನು ಹೊಂದಿ ನಿಮ್ಮ ನಾಡಿಗೆ ಹೋಗಿ ನಿಮ್ಮ ದೇವರನ್ನ ಆರಾಧಿಸಿ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಇವತ್ತು ಕೋರೆಷನಿಗೆ ಕೊಟ್ಟ ಅಭಿಷೇಕದ ನಿಮಿತ್ತ ಕೆಡವಿ ಹಾಕಲ್ಪಟ್ಟ ಜೆರುಸಲೇಮ್ ದೇವಾಲಯ ಮತ್ತೆ ಕಟ್ಟಲಾಯಿತು. ಬಂಧನದಲ್ಲಿ ದಾಸತ್ವದಲ್ಲಿದ್ದ ಯೆರೆಮೀಯನ ಪ್ರವಾದಿಯ ಮೂಲಕ ಹೇಳಿ ಆ ಕಾಲದಲ್ಲಿ ದಾಸತ್ವದಲ್ಲಿದ್ದ ಇಸ್ರಾಯೇಲ್ ಜನಾಂಗವನ್ನ ಬಿಡುಗಡೆ ಮಾಡಲು ಅವನು ದೇವರಿಗೆ ಕೃತಜ್ಞತೆಯಾಗಿ ಆಸ್ತಿಪಾಸ್ತಿಗಳ ಮೂಲಕ ಘನಪಡಿಸಿದ. ಇವತ್ತು ಆ ಕೋರೆಷನ ಅಭಿಷೇಕ ನಮಗೂ ಬೇಕು. ದೇವರ ರಾಜ್ಯ ಹಬ್ಬಿ ಹರಡಲು ದೇವರ ಮಕ್ಕಳು ಇವತ್ತು ಜೀವಂತ ಆಲಯಗಳಾಗಿರುವ ಎಷ್ಟೋ ಕ್ರೈಸ್ತರು ಬಡತನದಲ್ಲಿ, ರೋಗದಲ್ಲಿ, ವಿದ್ಯಾಭ್ಯಾಸಕ್ಕೂ ಸಹ ಹಣಕಾಸಿಲ್ಲದೆ ನರಳಾಡುತ್ತಾ ಅವರು ವಿಶ್ವಾಸವನ್ನೇ ಕಳೆದುಕೊಳ್ಳುವ ಸಮಯದಲ್ಲಿ ಈ ಅಭಿಷೇಕ ನಮಗೆ ಸಿಗುವಾಗ ಕೆಡವಿ ಹಾಕಲ್ಪಟ್ಟಿರುವ ದೇವರ ಜೀವಂತ ಆಲಯಗಳಾದ ಆ ಮನುಷ್ಯರನ್ನ ಮತ್ತೆ ನಾವು ಕಟ್ಟಿ ಎಬ್ಬಿಸಬಹುದು. ಹೌದಲ್ವಾ? ಕರ್ತರಾದ ಯೇಸುವೇ, ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಕೋರೆಷನ ಅಭಿಷೇಕ ರಾಷ್ಟ್ರಗಳನ್ನು ಸದೆಬಡಿಯುವಂತೆ, ರಾಜ ಮಹಾರಾಜರನ್ನು ನಿಶಸ್ತ್ರರನ್ನಾಗಿ ಮಾಡಿದ ಅಭಿಷೇಕ, ಬಾಗಿಲು ಹೆಬ್ಬಾಗಿಲುಗಳನ್ನು ತೆರೆದು ಮುನ್ನುಗ್ಗುವ ಅಭಿಷೇಕ. ಇವತ್ತು ಸುವಾರ್ತೆ ಸಾರಲು ಇರುವ ಎಲ್ಲ ಅಡೆತಡೆಗಳು, ಮುಚ್ಚಲ್ಪಟ್ಟಿರುವ ಬಾಗಿಲುಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡಲಿ. ಯಾವತ್ತನು ಕೋರೆಷನ ಅಭಿಷೇಕದಲ್ಲಿ ತುಂಬಿಸಲ್ಪಟ್ಟಿರುತ್ತಾನೋ ಅವನಿಗೆ ಮುಂಬಲವಾಗಿ ಸರ್ವೇಶ್ವರನು ಹೊರಟು ಬರುತ್ತಾರೆ. ಅವರಿಗಿರುವ ಎಲ್ಲ ತಡೆಗಳು ಮುರಿದು ಹಾಕಲಾಗುತ್ತದೆ, ಬಂಧನಗಳು ಬಿಡುಗಡೆಯಾಗುತ್ತದೆ. ಕೋರೆಷನಿಗೆ ಕೊಟ್ಟಂತ ನಿಧಿ ನಿಕ್ಷೇಪ, ಭಂಡಾರಗಳು, ಪ್ರಾಪಂಚಿಕವಾದ ಹಣಕಾಸು, ಆಸ್ತಿ ಅಂತಸ್ತು, ಅದರೊಟ್ಟಿಗೆ ಸ್ವರ್ಗೀಯ ವರದಾನಗಳು. 1 ಕೊರಿಂಥ 2:9 ಕಣ್ಣಾವುದು ಕಂಡಿಲ್ಲ, ಕಿವಿಯಾವುದು ಕೇಳಿಸಿಲ್ಲ ಅಂತ ಅತಿಶಯಗಳನ್ನು, ಮಹತ್ತಾದವುಗಳನ್ನ ದೇವರು ತನ್ನ ಪ್ರಿಯ ಮಕ್ಕಳಿಗೆ ನೀಡಲಿದ್ದಾರೆ. ನಾವು ಪ್ರಾಪಂಚಿಕ ಆತ್ಮ ಹೊಂದಿದವರಲ್ಲ, ದೇವರು ಕೊಟ್ಟಿರುವ ವರಪ್ರಸಾದಗಳನ್ನ, ಅಭಿಷೇಕದ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳುವಂತೆ ಸ್ವರ್ಗೀಯ ಆತ್ಮರನ್ನ ನಾವು ಹೊಂದಿಕೊಂಡಿದ್ದೇವೆ. ಪ್ರಭು ಯೇಸುವೆ, ಈ ಸಮಯದಲ್ಲಿ ಇಹಲೋಕದ ಆಶೀರ್ವಾದ, ಸ್ವರ್ಗೀಯ ಆಶೀರ್ವಾದ, ಪವಿತ್ರಾತ್ಮರ ಕೃಪಾವರಗಳ ಆಶೀರ್ವಾದದಿಂದ ನಮ್ಮನ್ನು, ನಮ್ಮ ಸಂತತಿಯನ್ನು ಆಶೀರ್ವದಿಸಿರಿ.
ನಾವು ಬದುಕಿದರು ಯೇಸುವಿಗಾಗಿ, ಸತ್ತರು ಯೇಸುವಿಗಾಗಿ ಎಂದು ನಮ್ಮ ನಡೆ ನುಡಿ ಜೀವನದ ಮೂಲಕ ದೇವರ ರಾಜ್ಯಕ್ಕಾಗಿ ದುಡಿಯಲು, ದೇವರ ರಾಜ್ಯಕ್ಕಾಗಿ ನಾವು ಸಹಾಯ ಮಾಡಲು ನಮ್ಮ ಕರಗಳನ್ನು, ನಮ್ಮ ಕೈಕೆಲಸವನ್ನು, ನಮ್ಮ ಕುಟುಂಬಗಳನ್ನು ಅಭಿಷೇಕ ಮಾಡಿರಿ. ಕೋರೇಶನಿಗಿದ್ದ ತಡೆಗಳು ಮುರಿಯಲ್ಪಟ್ಟ ರೀತಿಯಲ್ಲಿ ನಮಗಿರುವ ಎಲ್ಲ ಅಡೆತಡೆಗಳು ಯೇಸುವಿನ ನಾಮದಲ್ಲಿ ಬಿಡುಗಡೆಯಾಗಲಿ. ಕೋರೇಶನ ಅಭಿಷೇಕ ನಮ್ಮಲ್ಲಿ, ನಮ್ಮ ಕುಟುಂಬದಲ್ಲಿ, ಸಂತತಿ ಸಂತಾನದಲ್ಲಿ ಸುರಿಸಲ್ಪಡುವಂತೆ, ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡುವ ಸಾಧನಗಳಾಗುವಂತೆ, ಯೆಶಾಯ 8:18 ಅಭಿಷೇಕ ಕಾರ್ಯ ಮಾಡುವಂತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇನೆ. ಆಮೆನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಕೋರೇಶ ತಾನು ಪಡೆದುಕೊಂಡ ಎಲ್ಲ ಆಶೀರ್ವಾದಗಳಿಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಬಿದ್ದು ಹೋದ ಜೆರುಸಲೇಮ್ ಆಲಯವನ್ನ ಕಟ್ಟಿ ಎಬ್ಬಿಸಿದ, ಅವರ ಜನರನ್ನ ಸ್ವತಂತ್ರ ಮಾಡಿದ. ಇಂದು ದೇವರು ಕೊಟ್ಟಿರುವ ಎಲ್ಲ ಆಶೀರ್ವಾದ ದೇವರಿಂದ ಬಂದುದು, ನಮ್ಮ ಸ್ವಂತ ಶಕ್ತಿಯಿಂದಲ್ಲ. ಆದ ಕಾರಣ ಅದನ್ನು ದೇವರ ರಾಜ್ಯಕ್ಕಾಗಿ ಉಪಯೋಗಿಸಲು ಇನ್ನು ಹೆಚ್ಚಾದ ಪವಿತ್ರಾತ್ಮರ ಸ್ವರ್ಗೀಯ ಕೃಪೆಗಳಿಂದ ನಾವು ತುಂಬಿಸಲ್ಪಡೋಣ. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ನಾನು, ನನ್ನ ಕುಟುಂಬ ದೇವರಿಗೆ ಅದ್ಭುತ ಸಾಕ್ಷಿಗಳಾಗಿ ನಿಲ್ಲುವೆವು. ಆಮೆನ್.